10, 9, 8, 7, 6, 5, 4, 3, 2, 1, 0. ಈಗ ನಾವು ದಿನನಿತ್ಯದಲ್ಲಿ ಬಳಸುವ ನೀರು ವಾಹಕವೇ ಅಥವಾ ಅವಾಹಕವೇ ಎಂದು ತಿಳಿಯೋಣ. ಈಗ ಇವೆರಡು ತುದಿಗಳನ್ನು ನಾನು ತೋರಿಸುತ್ತಿದ್ದೇನೆ ನೀರಿಗೆ. ಈಗ ಇಲ್ಲಿ ಬಲ್ಬ್ ಉರಿಯುವುದನ್ನು ನೀವು ನೋಡಬಹುದು. ಆದ್ದರಿಂದ ಇದು ವಾಹಕ ವಸ್ತುವಾಗಿದೆ. ನಮ್ಮ ಒದ್ದೆ ಕೈಯಿಂದ ಸ್ವಿಚಸ್ಗಳನ್ನು ಮುಟ್ಟಬಾರದು, ಏಕೆಂದರೆ ನೀರು ಒಂದು ವಾಹಕ ವಸ್ತು ಆಗಿರುವುದರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಸೋಲಾರ್ ಬೋಟ್ ತಯಾರಿಸಲಿಗೆ ಬಳಸಿರುವ ವಸ್ತುಗಳ ವಿವರ ಹೀಗಿದೆ. ಹಗುರವಾದ ಫ್ಯಾನ್, ಇದು ನೀರನ್ನು ಸರಾಗವಾಗಿ ತಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. 3 ವೋಲ್ಟ್ ಇರುವ DC ಮೋಟಾರ್, ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸಲು ಬೇಕು. 6 ವೋಲ್ಟ್ ಇರುವ ಪ್ಲಾಸ್ಟಿಕ್ ಪ್ಯಾನಲ್. ಥರ್ಮಕೋಲ್ ಶೀಟ್ ಬಳಸಿ ಬೋಟನ್ನು ತಯಾರಿಸಿದ್ದೇನೆ. ಫ್ಯಾನ್ ಕೂರಿಸಲು ಸ್ವಲ್ಪ ಉದ್ದ ಇರುವ ಕನೆಕ್ಟರ್, ಖಾಲಿ ಪೆನ್ನಿನ ರೀಫಿಲ್ ಬಳಸಿದ್ದೇನೆ. ವಿವರಣೆ: ಸೋಲಾರ್ ಫ್ಯಾನಿನಲ್ಲಿ ಸೌರಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ವಿದ್ಯುತ್ ಶಕ್ತಿ ಸಂಗ್ರಹಿಸಲು ಬ್ಯಾಟರಿಯನ್ನು ಅಳವಡಿಸಿದ್ದೇನೆ. ಈ ಶಕ್ತಿಯನ್ನು ಬಳಸಿಕೊಂಡು ಮೋಟಾರ್ ಕಾರ್ಯನಿರ್ವಹಿಸುತ್ತದೆ. ಸೌರಶಕ್ತಿಯ ಸಹಾಯದಿಂದ ಸೋಲಾರ್ ಮೋಟಾರ್ ಬೋಟು ನಾವು ಇದರ ಚಲನೆಯನ್ನು ವೀಕ್ಷಿಸಬಹುದು. ಇದರ ಅನುಕೂಲ ಎಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಪರ್ಯಾಯ ಶಕ್ತಿಗಳ ಮೂಲ ಅನ್ವೇಷಣೆಯಲ್ಲಿದ್ದೇವೆ. ಹಾಗಾಗಿ ನಾವು ಈ ಕಾರ್ಯತಂತ್ರವನ್ನು ಬಳಸಿಕೊಂಡು ಶಕ್ತಿಯನ್ನು ಉಳಿತಾಯ ಮಾಡಬಹುದು. ಪೆಟ್ರೋಲ್, ಡೀಸೆಲ್, ವಿದ್ಯುತ್ ನವೀಕರಿಸಲು ಸಾಧ್ಯವಾಗದ ಈ ದಿನಗಳಲ್ಲಿ ಈ ರೀತಿ ನವೀಕರಿಸಲು ಬಳಸಬಹುದಾದ ಸಂಪನ್ಮೂಲ ಅತ್ಯಂತ ಉಪಯುಕ್ತವಾಗುವುದು ನಿಶ್ಚಿತ. ನನ್ನ ಈ ಕಾರ್ಯತಂತ್ರದ ಪರಿಸರದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ಹಾಗೂ ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಹಾಗಾಗಿ ಇದು ತುಂಬ ಉತ್ತಮ ಮತ್ತು ಉಪಯುಕ್ತವಾದ ಮಾಹಿತಿಯಾಗಿದೆ. ಲೈಟ್ ಆಫ್ ಮಾಡು. ಅದಕ್ಕೇನು ಬಲ್ಬ್ ಕೂರಿಸಿದ್ಯಾ? ಬ್ಯಾಟ್ರಿ ಬಲ್ಪ್ ಅದು. ಇದಕ್ಕೆಲ್ಲ ಫುಲ್ ವೈರಿಂಗ್, ಸುತ್ತ ವೈರಿಂಗ್ ಮಾಡಿ ಮಧ್ಯಕ್ಕೆ ಮಾತ್ರ ಮಾಡಿದ್ಯಾ?